ಜಗತ್ತಿನಲ್ಲಿ ಮೋಸ ಮಾಡುವುದೊಂದೇ ಮನುಜನ ಮೂಲ ಧರ್ಮವಾಗಿದೆ. ಅಂತೆಯೇ ನನ್ನ 10 ಸ್ನೇಹಿತರಿಗೆ ಮೋಸ ಮಾಡಿದೆ. ಕೊಲೆ, ಸುಲಿಗಿ, ಅತ್ಯಾಚಾರ ಮಾಡಿ ಲಕ್ಷಾಂತರ ಹಣ ಗಳಿಸಿದೆ. ನಾನೀಗ ಕೋಟ್ಯಾಧೀಶ. ನನ್ನ ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ ನಾ ಕಟ್ಟುವೆ ಅವರಿಗೆ ಗೋರಿ. ಇದೇ ಈ ಕಲಿಯುಗದ ಧರ್ಮೇಂದ್ರನ ವೈಖರಿ. ಭಾರತಿ, ನಾನಷ್ಟೇ ಶ್ರೀಮಂತನಾದರೂ ನನ್ನ ಮನಸ್ಸು ನಿನ್ನಲ್ಲಿಗೆ ಹರಿಯುತ್ತದೆ. ನೀನೆಂದೇ ಕಾಲೇಜಿಗೆ ಕಾಲಿಟ್ಟೆ, ಅಂದೇ ನಿನ್ನ ಮೇಲಿನ ಕಣ್ಣಿಟ್ಟೆ. ಏನವಳ ರೂಪ, ಏನವಳ ಸೌಂದರ್ಯ. ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ ಅವಳ ರೂಪರಾಶಿಯನ್ನು. ಭಾರತಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಪ್ರೀತಿ ನೀನು ಒಪ್ಪಿಕೊಂಡ್ರೆ ಸರಿ, ಇಲ್ಲದಿದ್ರೆ ಬಲಾತ್ಕಾರದಿಂದ ನಿನ್ನ ದೇಹವನ್ನು ಉಣ್ಣದೆ ಹೋದರೆ ಕಲಿಯುಗದ ಕರ್ಮೇಂದ್ರನೇ ಅಲ್ಲ. ನಮಸ್ಕಾರ ಗೋವಿಂದಪ್ಪನವರಿಗೆ. ಏನು ಆರಾಮಾಗಿದ್ದೀರ ತಾನೇ? ಏನು ಆರಾಮ್ರಿ ಸಾಹೇಬ್ರ, ನಮಗೆ ಬಡವರಿಗೆ ಅಂದ್ರ ಎಲ್ಲಿ ಆರಾಮ ಇರ್ತೈತ್ರಿ? ನಿಮ್ಮ ತೋಡಿ ಸಾಹೇಬ್ರಿ. ಎದರ ಟಿಕೆಟ್ ರೀ ಇವು ಟಿಕೆಟ್ ಅಲ್ಲಂ ಪ್ರಭು ಕಲಾಭವನದಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸರ್. ಡ್ಯಾನ್ಸ್ ಪ್ರೋಗ್ರಾಮ? ಯಾರಿಂದ? ನಿಮಗೆ ಗೊತ್ತಿಲ್ಲೇನ್ರಿ? ಇದೇ ಊರಾಗ ರೂಪಾಳ್ ಅಂತ ಇದ್ದಾಳಲ್ರಿ, ಅವರಿಂದೇ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ತಗೊಳ್ಳಿ ಸರ್, ಟಿಕೆಟ್ ತಗೊಳ್ಳಿ. ಇದೇನಿದು ಕೆಟ್ಟ ಚಟ? ಯಾವುದೇ ಪ್ರೋಗ್ರಾಮ್ ಮಾಡಿದರೂ ಜನರಿಗೆ ಟಿಕೆಟ್ ತಗೊಳ್ಳಿ ಅಂತ ಕಿರಿಕಿರಿ ಮಾಡಬಾರದು. ಜನರೇ ಮೆಚ್ಚುಗೆಯಿಂದ ಅವರೇ ಬಂದು ಟಿಕೆಟ್ ತಗೊಳ್ಬೇಕು. ಕಲಾವಿದರಿಗೆ ಸ್ವಾಭಿಮಾನವಿರಬೇಕು. ಖರೇದ್ರಿ ಸಾಹೇಬ್ರ, ಸ್ವಾಭಿಮಾನ ಇರ್ಬೇಕು. ಖರೆ ಕಲಾವಿದರು, ಕವಿಗಳು ಅವರು ಸ್ವಾಭಿಮಾನಗಳೇ. ಆದರೆ ಬಡವರಾಗದ ಅನ್ನೋದು ಮರಿಬಾರ್ದು ನೋಡ್ರಿ ಸಾಹೇಬ್ರ. ನಿಮ್ಮಂಥ ದಯಾಳದ ಗುಣ ನಿಮ್ಮಂಥವ್ರು ಇರಬೇಕ್ರಿ ಸಾಹೇಬ್ರ. ಆಯ್ತು, ಇರ್ಲಿ, ಕೊಡು ಯಾರ ಟಿಕೆಟ್. ತಗೊಳ್ಳಿ ಸರ್, ನಾನು ಹೋಗಿ ಬರ್ತೀನಿ ರೀ, ಇನ್ನೂ ಹಂಚಬೇಕು. ನಾನು ಹೋಗಿ ಬರ್ತೀನಿ ಸಾಹೇಬ್ರ, ನಮಸ್ಕಾರ. ರೂಪಾಳ ನೃತ್ಯ ನೋಡಬೇಕೆಂಬ ಹಂಬಲ ಬಹುದಿನಗಳಿಂದ ಕಾಡುತ್ತಿತ್ತು. ಇಂದು ನಾನು ಕಲಾಭವನದಲ್ಲಿ ನೋಡುವುದಕ್ಕಿಂತ ಮುಂಚೆ ಅವಳನ್ನು ಮನೆಯಲ್ಲಿಯೇ ನಾಟ್ಯ ಮಹೋರಿಯಂತೆ ಕುಣಿಸಬೇಕು. ಏಕೆಂದರೆ ಹಿಂದೆ ನಾನು ಮದ್ರಾಸಿಗೆ ಹೋಗಬೇಕಾಗಿದೆ. ನನ್ನ ಬಹುದಿನಗಳ ಬಯಕೆ ಇಂದು ರೂಪ ಈಡೇರಿಸಬಹುದು. ಇಂದು ನಾನು ಪರೀಕ್ಷೆ ಮಾಡಲೇಬೇಕು. ಯಾರೊಲೆ ವಧುವರ ಇರ್ಲಾರದೆ ಹ್ಯಾಂಗ ಲಗ್ನ ಮಾಡ್ತೀರಿ? ಓ ಹೌದಲ್ಲ, ತಲೆ ಅಂದ್ರೆ ನಿಂದೆ ಅನ್ಬೇಕು ನೋಡ್ಲಿ ಕೃಷ್ಣ. ತಲೆ ನಮ್ದೇ ಇರ್ತದ, ಏನು ಬಾಡಿಗೆ ಹಿಡಿಗೆ ತಂದೆ ಅಂತ ತಿಳ್ಕೊಂಡ್ರಿ ಏನು? ಇಲ್ಲಿ ಕೃಷ್ಣ, ನಿಮ್ ಮದುವೆ ಅಂತೂ ನಾ ಊಟ ಮಾಡ್ಲಿಲ್ಲ, ಆದ್ರೆ ಈ ಮದುವೆ ಊಟ ಮಾಡ್ತೀನಿ. ಅಡಿಗೆ ಏನೇನ್ ಮಾಡ್ತೀವಿ ಒಲೆ ಕೃಷ್ಣ? ನಿಮಗೆ ಏನೇನು ಬೇಕು ಹೇಳ್ರಿ, ಎಲ್ಲ ಮಾಡಿಸಿದೆವು. ನಮಗ ಎರಡು ಕಡೆ ಮಾಡಿಸಿದೆವು, ಎರಡು ಕಡೆ.
ಒಂದಿದು ನಮಗೆ ಓನ್ಲಿ ಖೋಖೋ ಖೋ ಅದೇ ಬೇಕು ಅಂತ. ಖೋಖೋ ಅದೇ ರೀ. ಏಯ್ ಖೋಖೋ ಬ್ಯಾಡ್ರಿ ಈಗ ಬ್ಯಾರೆ ಬ್ಯಾರೆ ಈಗ ಸಪ್ಪದ ಬೇಕು ನೋಡು. ಆಯ್ತ್ರಿ ಸಪ್ಪಂದನ ಆದ್ರಿ. ಈಗ ನಮಗೆ ಅಡಿಗೆ ಹೆಂಗಿರ್ಬೇಕಂದ್ರ ಸಪ್ಪಂದ್ ಇರಬಾರ್ದು, ಹುಳಿ ಇರಬಾರ್ದು, ಖಾರ ಇರಬಾರ್ದು, ರುಚಿ ಇರಬಾರ್ದು. ಇಂಥ ಅಡಿಗೆ ನಮ್ಗೆ ಬೇಕು ನೋಡ್ಲಿ. ಆಯ್ತ್ರಿ ಆಚಾರ್ಯವ್ರ, ನೀವು ಯಾವಾಗ ಹೇಳ್ತೀರಿ ಸಪ್ಪಂದಂದ್ರ ಅನ್ನ ಉಂಡ್ರಿ, ಖಾರ ಇರಬಾರ್ದಂದ್ರ ಚಪಾತಿ ಉಂಡ್ರಿ, ಹುಳಿ ಇರಬಾರ್ದಂದ್ರ ಬುಂದೆ ತಿನ್ರಿ. ಓ ಹೌದಲ್ಲ, ತಲಿ ಅಂದ್ರೆ ನಿಂದೆ ನೋಡ್ಲಿ ಕೃಷ್ಣ. ಲೌಲ ಇವ ಎಲ್ಲಿ ಆಚಾರಲ್ಲ ಎಲ್ಲಿ ನಂದು ಮೊಮ್ಮಗನ ಏನ್ ಬಾಡಿ ಗಿಡಿ ತಂದಿನಂತ ತಿಳ್ಕೊಂಡಿದ್ದ ನಾನು. ನಾವು ಒಯ್ದು ನಾ ಹೇಳಿದೇನೆ ಬ್ಯಾರೆ, ತಿಳ್ಕೊಂಡಿದ್ದೆ ಬ್ಯಾರೆ. ಒಳ್ಳೆ ಬದಮಾಸ. ಆಯ್ತು ಈಗ ಅದು ಹೋಲಕ ಜಲ್ದಿ ಹೆಣ್ಣು ಗಂಡು ಕರ್ಸು, ಮದುವೆ ಆಯ್ತು ಮಾಡ್ಬಿಡ್ತಾ. ಕರ್ಕೊಂಡ್ ಬರ್ತೀನಿ. ಮಂಜು ಸಾಹೇಬ್ರ, ರವಿ ಸರ, ताराबलं चंद्रबलं तु देवा विद्याबलं देवा सुदैवे सावधाने शिवपते ನೀವಿಬ್ಬರು ಇರ್ಬೇಕು, ನನಗೆ ಕಾಕತ್ರು ಹೂವ. ಆಯ್ತು ನಡ್ರಿ ಆಚಾರ್ಯ, ಏನು ಊಟಕ್ಕೆ ಹೋಗ್ಬಿಡನ್ರಿ. ಹಾಗಾದ್ರೆ ನಡಿ ಕೃಷ್ಣ. ಭಾರತಿ ಹಿರಿಯರಿಗೆ ನಮಸ್ಕರಿಸಮ್ಮ. ಈ ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಂಡೆನಲ್ಲ. ಮೊದಲೇ ಕೆಟ್ಟ ಕ್ಯಾನ್ಸರ್ ರೋಗದಿಂದ ಇನ್ನೇನೋ ವಾಸಿಯಾಗುವ ಸಮಯದಲ್ಲಿ ಮತ್ತೊಂದು ರೋಗ ಜೊತೆ ಆಯ್ತಲ್ಲ. ಭಾರತೀಯ ಮೊದಲನೇ ಗಂಡ ಮಂಜು ಬದುಕಿದ್ದಾನೆ. ಮಂಜು ಬದುಕಿದ್ದರೆ ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ? ಒಂದೇ ಹೂವಿಗೆ ದುಂಬಿಯಾಡಾದರೆ ಛೆ, ಇದು ವಿಚಾರಿಸಲೇಬೇಕಾದ ವಿಷಯ. ವಾಯಿತು ನೀನೇ ಎಂಬ ಜೀವ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ಜೀವ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ, ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ. ದೇವ, ನಿನ್ನ ಜಗದಲ್ಲಿ ಬದುಕುವ ನೀತಿವಂತರಿಗೆ ನೀನೆಷ್ಟೊಂದು ಕಷ್ಟಗಳನ್ನು ಕೊಡುತ್ತೀಯ ತಂದೆ. ನಾನು ಬದುಕುವುದು ನಿನಗೆ ಇಷ್ಟವಿಲ್ಲದಿದ್ದರೆ ಮತ್ತೇಕೆ ಭಾರತೀಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿದೆ ತಂದೆ? ಮತ್ತೇಕೆ ಭಾರತೀಯನ್ನು ನನ್ನ ಹೆಂಡತಿಯನ್ನಾಗಿ? ಬೇಡ ರವಿ, ದಯವಿಟ್ಟು ಅಂತ ವಿಚಾರ ಮಾಡಬೇಡಿ ರವಿ, ಅಂತ ವಿಚಾರ ಮಾಡಬೇಡಿ. ನೀವು ನನ್ನನ್ನು ಕಳ್ಕೊಂಡು ಖಂಡಿತವಾಗ್ಲೂ ಬದುಕಿರೋದಿಲ್ಲ.
ನೋಡಿ, ಯುದ್ಧದಲ್ಲಿ ಮಂಜು ಸತ್ತೋಗಿದ್ದಾರೆ ಅಂತ ತಿಳ್ಕೊಳ್ತೀನಿ. ನೀವು ನನ್ನ ಕೈ ಬಿಡಬೇಡಿ ರವಿ, ನೀವು ನನ್ನ ಕೈ ಬಿಡಬೇಡಿ. ಕರೆಕ್ಟ್ ಭಾರತಿ, ನಿನ್ನ ಮಾತು ಕರೆಕ್ಟ್. ಎಷ್ಟೇ ಆದರೂ ನೀನು ರವಿಯ ಹೆಂಡತಿ. ನೀನು ವಿಧವೆಯಾದಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ತ್ಯಾಗಿ ಅವನು. ನಾನು ದೇವರಿಂದ, ನಿನ್ನಿಂದ, ಸರಕಾರದಿಂದ, ನ್ಯಾಯ ನೀತಿ ಧರ್ಮದಿಂದ ವಂಚಿತನಾದ ಪಾಪಿ ನಾನು. ಪಾಪಿ ಅಲ್ಲವೇ ನಾನು? ಹಾಗಿದ್ದರೆ ಈ ದೇಶ ಪ್ರೇಮಿಗೆ ಹೆಣ್ಣಿನಿಂದ, ನ್ಯಾಯ ನೀತಿ ಧರ್ಮದಿಂದ ಸಿಕ್ಕ ಪ್ರತಿಫಲವಾದರೂ ಏನು ಇಲ್ಲ, ಏನು ಇಲ್ಲ, ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ. ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ಹೆಣ್ಣಿಗಾಗಿ ಸತ್ತವರನ್ನು ಕಂಡೆ, ಮಣ್ಣಿಗಾಗಿ ಸತ್ತವರನ್ನು ಕಂಡೆ, ಹೊನ್ನಿಗಾಗಿ ಸತ್ತವರನ್ನು ಕಂಡೆ. ಆದರೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೋಸ್ಕರ ಸತ್ತವರನ್ನು ನಾನೆಂದೂ ಕಂಡಿಲ್ಲ, ನಾನೆಂದೂ ಕಾಣಲಿಲ್ಲ. ಅಮ್ಮ, ಮಂಜು ಬಾತಿ, ಮಂಜು ಅಲ್ಲಿ ಮಲಗಿದ್ದಾನೆ. ಅವನ ಕನಸಿನ ಸ್ವಪ್ನ ಸುಂದರಿ ನೀನೇ ಆಗಿರುವೆ ಬಾತಿ. ಅವನ ನಿದ್ದೆಯನ್ನು ನೀನು ಭಂಗ ಮಾಡಿದರೆ ನಿನಗೆ ಯಾವ ದೋಷವೂ ಆಗಲಾರದು ಬಾತಿ. ಹೋಗು, ಅವನ ಪಾದಕ್ಕೆ ನೀನು ಅರ್ಪಿತರಾಗು ಬಾತಿ, ಅರ್ಪಿತರಾಗು. ಬೇಡ ರವಿ, ದಯವಿಟ್ಟು ನನ್ನಿಂದ ನೀವು ದೂರ ಮಾಡಬೇಡಿ. ಬೇಡ ರವಿ. ಬಾತಿ, ನೀನು ನನ್ನ ಮಾತು ಕೇಳಲೇಬೇಕು. ಹೋಗು, ಮಂಜುವಿನ ಪಾದಕ್ಕೆ ಅರ್ಪಿತರಾಗು ಬಾತಿ. ಮಂಜು, ಮಂಜು, ನಾನು ನಿಮ್ಮ ಭಾರತಿ ಬಂದಿದ್ದೀನಿ. ಇನ್ ಮುಂದೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲ ಹೋಗೋದಿಲ್ಲ. ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ. ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೇನೆ. ಮಂಜು, ಎದ್ದೇಳಿ ಮಂಜು, ಎದ್ದೇಳಿ. ಹಸಿರುಗಿರಿಗಳೆಲ್ಲವೂ ಒಲವಗೀತೆ ಕೇಳಲಿ. ಮಂಜು, ಮಂಜು, ನೀನು ನಿಜವಾಗಿಯೂ ಈ ಪರೀಕ್ಷೆಯಲ್ಲಿ ಗೆದ್ದೆ ಮಂಜು, ಪರೀಕ್ಷೆಯಲ್ಲಿ ಗೆದ್ದೆ. ಮಂಜು, ಈ ನಿನ್ನ ತ್ಯಾಗ ಈ ಜಗತ್ತಿಗೆ ಅಮರವಾಗಿ ಉಳಿಯಲಿ ಮಂಜು, ಅಮರವಾಗಿ ಉಳಿಯಲಿ. ಬಾತಿ, ಏಕೆ ಕಲ್ಲಿನ ಶಿಲ್ಪಿ ಅಂತ ಏಕೆ ಕುಂತಿರುವೆ ಬಾತಿ? ಮಂಜುವಿನ ಮಡದಿಯಾಗಿ ಸಂಸಾರ ಮಾಡುವ ಪುಣ್ಯ ನಿನಗೆ ಸಿಗಲಿಲ್ಲ ಬಾತಿ. ನಿನ್ನ ಆಶೆಯನ್ನು ನಾನೇ ಈಡೇರಿಸುವೆ ಬಾತಿ.
ಬಾ ಬಾತಿ ಬಾ ನನ್ನೊಂದಿಗೆ ಬಾ. ಏಕೆ ಕಲ್ಲು ಶಿಲ್ಪಿ ಅಂತೆ ಹಾಗೆ ಸುಮ್ಮನೆ ಕುಂತಿರುವೆ? ಬಾ ಬಾತಿ ಬಾ ಬಾತಿ. ಮನಸ್ಸೇ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳಿದೆಯ, ಕಾರಣ ಹೇಳಿದೆಯ. ಒಬ್ಬನ್ನೇ ಬಿಟ್ಟು ಒಬ್ಬನೇ ಹೋಗೋಕೆ ಒಪ್ಪಿಗೆ ಕೇಳಿದೆಯ, ಒಪ್ಪಿಗೆ ಕೇಳಿದೆಯ. ಪಾಪಿ ನಾನು ಪುಣ್ಯ ನೀನು, ದೇವರ ಗುಡಿಯ ದೇವವು ನೀನು. ಯಾರೊಲೆ? ವಧುವರ ಇರ್ಲಾರದೆ ಹ್ಯಾಂಗ ಲಗ್ನ ಮಾಡ್ತೀರಿ? ಓ ಹೌದಲ್ಲ, ತಲಿ ಅಂದ್ರೆ ನಿಂದೆ ಅನ್ಬೇಕು ನೋಡ್ಲಿ ಕೃಷ್ಣ. ಹಾ ತಲೆ ನಮ್ದೇ ಇರ್ತದ, ಏನು ಬಾಡಿಗೆ ಹಿಡಿದು ತಂದಿನ ತಿಳ್ಕೊಂಡ್ರಿ ಏನು? ಇಲ್ಲಿ ಕೃಷ್ಣ, ನಿಮ್ ಮದುವೆ ಅಂತೂ ನಾ ಊಟ ಮಾಡ್ಲಿಲ್ಲ, ಆದ್ರೆ ಈ ಮದುವೆ ಊಟ ಮಾಡ್ತೀನಿ. ಅಡಿಗೆ ಏನೇನ್ ಮಾಡ್ತೀವಿ ಒಲೆ ಕೃಷ್ಣ? ನಿಮಗೆ ಏನೇನು ಬೇಕು ಹೇಳ್ರಿ, ಎಲ್ಲ ಮಾಡಿಸಿದೆವು. ನಮಗ ಎರಡು ಕಡೆ ಮಾಡಿಸಿದೆವು, ಎರಡು ಕಡೆ, ಒಂದಿದು ಒಂದಿದು. ನಮಗ ಓನ್ಲಿ ಕೊಕೋ ಕೋ ಅದೇ ಬೇಕು. ಖೋಖೋ ಅದೇ ರೀ. ಏಯ್ ಕೊಕ್ಕೋ ಬೇಡ್ರಿ, ಈಗ ಬೇರೆ ಬ್ಯಾರೆ ಈಗ ಸಪ್ಪ ಬೇಕು. ಆಯ್ತ್ರಿ, ಸಪ್ಪಂದನ ಆದ್ರಿ. ಈಗ ನಮಗ ಅಡಿಗೆ ಹೆಂಗಿರ್ಬೇಕಂದ್ರ ಸಪ್ಪಂದ್ ಇರಬಾರ್ದು, ಹುಳಿ ಇರಬಾರ್ದು, ಖಾರ ಇರಬಾರ್ದು, ರುಚಿ ಇರಬಾರ್ದು. ಇಂಥ ಅಡಿಗೆ ನಮ್ಗೆ ಬೇಕು ನೋಡ್ಲಿ. ಆಯ್ತ್ರಿ ಆಚಾರ್ಯರ, ನೀವು ಯಾವಾಗ ಹೇಳ್ತೀರಿ ಸಪ್ಪಂದಂದ್ರ ಅನ್ನ ಉಂಡ್ರಿ, ಖಾರ ಇರಬಾರ್ದಂದ್ರ ಚಪಾತಿ ಉಂಡ್ರಿ, ಹುಳಿ ಇರಬಾರ್ದಂದ್ರ ಬುಂದೆ ತಿನ್ರಿ. ಓ ಹೌದಲ್ಲ, ತಲಿ ಅಂದ್ರೆ ನಿಂದೆ ನೋಡ್ಲಿ ಕೃಷ್ಣ. ಲೌಲ ಇವ ಎಲ್ಲಿ ಆಚಾರಲೆ ಎಲ್ಲಿ ನಂದು ಮೊಮ್ಮಗನ ಏನ್ ಬಾಡಿಗೆ ಹಿಡಿ ತಂದೆ ನಿಂತ ತಿಳ್ಕೊಂಡಿದ್ದ ನಾನು. ಏ ನೀನ್ ನಾವು ನಾ ಹೇಳಿದೇನೆ ಬೇರೆ, ತಿಳ್ಕೊಂಡಿದ್ದೆ ಬೇರೆ. ಒಲೆ ಬದಮಾಸ. ಆಯ್ತು ಈಗ ಅದು ಹೋಲಕ ಜಲ್ದಿ ಹೆಣ್ಣು ಗಂಡು ಕರ್ಸು, ಮದುವೆ ಆಯ್ತು, ಮಾಡ್ಬಿಡ್ತಾ. ಕರ್ಕೊಂಡ್ ಬರ್ತೇನೆ. ಮಂಜು ಸಾಹೇಬ್ರ, ರವಿ ಸರ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೇವ, ಸುದೈವೇ ಸಾವಧಾನಿ ಶಿವಪತಿ. ನೀವ್ ಇಬ್ರು ಇಡ್ಬೇಕು, ನನಗೆ ಕಾಕತ್ರು ಹೂವ. ಆಯ್ತು ನಡ್ರಿ ಆಚಾರ್ಯ, ಏನು ಊಟಕ್ಕೆ ಹೋಗ್ಬಿಡನ್ರಿ. ಹಾಗಾದ್ರೆ ನಡಿ ಕೃಷ್ಣ. ಭಾರತಿ, ಹಿರಿಯರಿಗೆ ನಮಸ್ಕರಿಸಮ್ಮ. ಈ ಕಲಿಯುಗದಲ್ಲಿ ಮೋಸ ಮಾಡುವುದೊಂದೇ ಮನುಜನ ಮೂಲ ಧರ್ಮವಾಗಿದೆ. ಅಂತೆಯೇ ನನ್ನ 10 ಸ್ನೇಹಿತರಿಗೆ ಮೋಸ ಮಾಡಿದೆ. ಕೊಲೆ ಸುಲಿಗಿ ಅತ್ಯಾಚಾರ ಮಾಡಿ ಲಕ್ಷಾಂತರ ಹಣ ಗಳಿಸಿದೆ. ನಾನೀಗ ಕೋಟ್ಯಾಧೀಶ. ನನ್ನ ದಾರಿಗೆ ಯಾರಾದರೂ ಅಡ್ಡ ಬಂದ್ರೆ ನಾ ಕಟ್ಟುವೆ ಅವರಿಗೆ ಗೋರಿ. ಇದೇ ಈ
ಕಲಿಯುಗದ ಧರ್ಮೇಂದ್ರನ ವೈಖರಿ ಭಾರತಿ, ನಾನಷ್ಟೇ ಶ್ರೀಮಂತನಾದರೂ ನನ್ನ ಮನಸ್ಸು ನಿನ್ನಲ್ಲಿಗೆ ಹರಿಯುತ್ತದೆ. ನೀನೆಂದೇ ಕಾಲೇಜಿಗೆ ಕಾಲಿಟ್ಟೆ, ಅಂದೇ ನಿನ್ನ ಮೇಲಿನ ಕಣ್ಣಿಟ್ಟೆ. ಏನವಳ ರೂಪ, ಏನವಳ ಸೌಂದರ್ಯ, ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕನ್ನಿಸುತ್ತದೆ ಅವಳ ರೂಪರಾಶಿಯನ್ನು. ಭಾರತಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಪ್ರೀತಿ ನೀನು ಒಪ್ಪಿಕೊಂಡ್ರೆ ಸರಿ, ಇಲ್ಲದಿದ್ರೆ ಬಲಾತ್ಕಾರದಿಂದ ನಿನ್ನ ದೇಹವನ್ನು ಉಣ್ಣದೆ ಹೋದರೆ ಕಲಿಯುಗದ ಕರ್ಮೇಂದ್ರನೇ ಅಲ್ಲ